ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ಆ್ಯಂಡ್ 2025 ಅಂದರೆ ಈ ವರ್ಷದಲ್ಲಿ ಯಾವತ್ತು ಬಂದಿದೆ ಆ್ಯಂಡ್ ಯಾವ ಮುಹೂರ್ತದಲ್ಲಿ ನಾಗದೇವರ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು, ಇದರ ಮತ್ತಷ್ಟು ವಿಶೇಷತೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. 3, 2, 1. ಈ ವರ್ಷ ಅಂದರೆ 2025 ನಾಗರ ಪಂಚಮಿ ಹಬ್ಬ ಯಾವತ್ತು ಬಂದಿದೆ ಅಂತಂದರೆ ಜುಲೈ 29ನೇ ತಾರೀಕು ಮಂಗಳವಾರ. ಸೊ ನಾಗರ ಪಂಚಮಿ ಹಬ್ಬ ಅಂತಂದ್ರೆ ವಿಶೇಷವಾಗಿ ನಾಗದೇವರಿಗೆ ಭಕ್ತಿಯಿಂದ ಪೂಜೆ ಮಾಡುವಂತಹ, ಆಚರಿಸುವಂತಹ ಒಂದು ಹಬ್ಬ. ಶ್ರಾವಣ ಮಾಸದ 5ನೇ ದಿನ ಅಂದರೆ ಪಂಚಮಿಯ ದಿನದಂದು ಬರುವಂತಹ ಹಬ್ಬನೇ ನಾಗರ ಪಂಚಮಿ. ಇಂಥ ಒಂದು ನಾಗರ ಪಂಚಮಿ ಹಬ್ಬದ ಧಾರ್ಮಿಕ ಮಹತ್ವ ಏನು? ಹಿಂದೂ ಧರ್ಮದಲ್ಲಿ ನಾಗಗಳನ್ನ ಅಂದರೆ ಹಾವುಗಳನ್ನ ದೇವತೆಗಳಾಗಿ ಪೂಜಿಸಲಾಗುತ್ತದೆ. ನಾಗಪಂಚಮಿಯು ನಾಗಗಳನ್ನು ಮತ್ತು ಪ್ರಕೃತಿಯ ಸಮತೋಲನದೊಂದಿಗೆ ಅವರ ಸಂಪರ್ಕವನ್ನ ಗೌರವಿಸುವ ದಿನವಾಗಿದೆ. ನಾಗದೇವತೆಗಳ ಪೂಜೆ ಮಾಡೋದನ್ನ ನಾಗರ ಪಂಚಮಿ ಹಬ್ಬ ಅಂತ ಆಚರಿಸೋದು ತಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಹಾಗಾದ್ರೆ ಏನ್ ಮಾಡ್ತೀವಿ ನಾವೆಲ್ಲ ಅಂತಂದ್ರೆ, ಹುತ್ತಗಳಿಗೆ ಪೂಜೆ ಮಾಡೋದಾಗಿರ್ಬೋದು, ನಾಗರ ಕಲ್ಲಿಗೆ ಪೂಜೆ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ನಾಗದೇವತೆಗಳಿಗೆ ನಾವು ಈ ನಾಗರ ಪಂಚಮಿಯ ದಿನ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತೀವಿ. ನಾಗರ ಪಂಚಮಿ ದಿನದಂದು ನಾಗಗಳನ್ನ ಪೂಜಿಸೋದ್ರಿಂದ ನಾಗದೇವತೆಗಳ ರಕ್ಷಣೆ ಮತ್ತು ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ನಂಬಿಕೆ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಕೃತಿ ಹಾಗೂ ಅದರ ಸೃಷ್ಟಿಗಳನ್ನ ಗೌರವಿಸ್ತೀವಿ ಹಾಗೂ ಪೂಜಿಸ್ತೀವಿ. ನಾಗರ ಪಂಚಮಿಯನ್ನ ಪ್ರಕೃತಿಯ ಮೇಲಿನ ಭಕ್ತಿಯಾಗಿ ಕೂಡ ಒಂದು ಆಚರಣೆಯಾಗಿ ಮಾಡ್ತಾ ಬಂದಿದ್ದೀವಿ. ಇನ್ನ ನಾಗರ ಪಂಚಮಿಯ ಸಾಂಕೇತಿಕತೆ ಬಗ್ಗೆ ನೋಡೋದಾದ್ರೆ, ಹಿಂದೂ ಪುರಾಣಗಳಲ್ಲಿ ಹಾವುಗಳನ್ನ ಸೃಷ್ಟಿ, ವಿನಾಶ, ಸಮತೋಲನ ಮತ್ತು ಫಲವತ್ತತೆಯ ಪ್ರಬಲ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ನಾಗದೇವರನ್ನ ವಿಷ್ಣುವಿನೊಂದಿಗೆ ಹಾಗೂ ಶಿವನೊಂದಿಗೆ ನಾವು ನೋಡ್ತೀವಿ. ಸೊ ನಾಗದೇವತೆಯ ಪೂಜೆ ಮಾಡೋದ್ರಿಂದ ವಿಷ್ಣುವಿಗೆ ಹಾಗೂ ಶಿವನಿಗೂ ಕೂಡ ನಾವು ಪೂಜೆಯನ್ನ ಸಲ್ಲಿಸಿದಂತೆ ಆಗುತ್ತೆ. ಈ ನಾಗರ ಪಂಚಮಿ ಹಬ್ಬ ಹೇಗೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು ಅಂತ ನಾವು ನೋಡೋದಾದ್ರೆ, ಮಹಾಭಾರತ, ನಾರದ ಪುರಾಣ ಹಾಗೂ ಸ್ಕಂದ ಪುರಾಣದಂತಹ ಪವಿತ್ರ ಗ್ರಂಥಗಳಲ್ಲಿ ರಾಜ ಜನಮೇಜಯನ ಒಂದು ಕಥೆ ಇದೆ. ಏನದು ಕಥೆ ಹೇಳ್ತೀನಿ ಕೇಳಿ. ಮಹಾಭಾರತದಲ್ಲಿ ನಾಗರಾಜ ತಕ್ಷಕನು ಒಮ್ಮೆ ಅರ್ಜುನನ ಮಗನಾದ ರಾಜ ಪರೀಕ್ಷಿತನನ್ನ ಕಚ್ತಾನೆ. ಇದರಿಂದಾಗಿ ಅವನ ಸಾವು ಸಂಭವಿಸುತ್ತೆ ಎಂದು ದಂತಕಥೆ ಹೇಳುತ್ತೆ. ಪರೀಕ್ಷಿತನ ಸಾವಿಗೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅವನ ಮಗ ಜನಮೇಜಯ ಜಗತ್ತಿನ ಎಲ್ಲಾ ಹಾವುಗಳನ್ನ ನಿರ್ಮೂಲನೆ ಮಾಡಲು ಸರ್ಪಯಾಗ ಎಂಬ ಆಚರಣೆಯನ್ನ ಆಯೋಜಿಸ್ತಾನೆ. ಶ್ರಾವಣ ಮಾಸದ 5ನೇ ದಿನದಂದು ಹಲವಾರು ಬ್ರಾಹ್ಮಣ ಋಷಿಗಳು ಯಜ್ಞಕುಂಡದ ಮುಂದೆ ಪ್ರಬಲ ಮಂತ್ರಗಳನ್ನ ಪಠಿಸಲು ರಾಜ ಜನಮೇಜಯನ ಯಾಗಕ್ಕೆ ಬರ್ತಾರೆ. ಈ ಪ್ರಬಲ ಆಚರಣೆಯು ಬೃಹತ್ ಸಂಖ್ಯೆಯಲ್ಲಿ ಹಾವುಗಳನ್ನ ಯಜ್ಞದ ಗುಂಡಿಯ ಬೆಂಕಿಗೆ ಎಳೆಯಲು ಪ್ರಾರಂಭಿಸಿತು. ಇದನ್ನೆಲ್ಲ ನೋಡಿದ ನಾಗರಾಜ ತಕ್ಷಕನು ದೇವತೆಗಳ ರಾಜನಾದ ಇಂದ್ರನೊಂದಿಗೆ ಸ್ವರ್ಗದಲ್ಲಿ ಅಡಗಿಕೊಳ್ಳಲು ಹೋದನು. ಆದರೆ ಆಚರಣೆ ಎಷ್ಟು ತೀವ್ರವಾಗಿತ್ತೆಂದ್ರೆ ಇಂದ್ರನಿಂದಲೂ ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಸ್ವರ್ಗದ ದೇವರುಗಳು ಹಾವುಗಳ ರಾಣಿ ಮಾನಸ ದೇವಿಯ ಬಳಿಗೆ ಹೋಗಿ ಹಾವುಗಳನ್ನ ರಕ್ಷಿಸಲು ಸಹಾಯ ಕೇಳ್ತಾರೆ. ಹಾವುಗಳಿಗೆ ಸಹಾಯ ಮಾಡಲು ಒಪ್ಪಿಕೊಂಡು ಅವಳು ತನ್ನ ಮಗ ಆಸ್ತಿಕನಿಗೆ ರಾಜ ಜನಮೇಜಯನ ಬಳಿಗೆ ಹೋಗಿ ಯಾಗವನ್ನ ನಿಲ್ಲಿಸುವಂತೆ ವಿನಂತಿಸುವಂತೆ ಆದೇಶಿಸ್ತಾಳೆ. ಯುವಕನಾದ ಆಸ್ತಿಕನು ರಾಜನ ಬಳಿಗೆ ಹೋಗಿ ನಾಗರಾಜ ತಕ್ಷಕನನ್ನ ಕ್ಷಮಿಸುವಂತೆ ಮತ್ತು ಸರ್ಪಯಾಗವನ್ನ ನಿಲ್ಲಿಸುವಂತೆ ಬೇಡ್ಕೋತಾನೆ. ಆತನ ಕೋರಿಕೆಯನ್ನ ನಿರಾಕರಿಸಲು ಸಾಧ್ಯವಾಗದ ಜನಮೇಜಯ ರಾಜನು ಯಾಗವನ್ನ ನಿಲ್ಲಿಸಲು ಒಪ್ಕೋತಾನೆ. ಅಂದಿನಿಂದ ಶ್ರಾವಣ ಮಾಸದ 5ನೇ ದಿನವನ್ನ ಹಾವುಗಳನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ನಾಗ ಪಂಚಮಿಯಾಗಿ ಆಚರಿಸಲಾಗುತ್ತದೆ. ಅವತ್ತಿನಿಂದ ಶ್ರಾವಣ ಮಾಸದ 5ನೇ ದಿನವನ್ನ ಹಾವುಗಳನ್ನ ರಕ್ಷಿಸುವಂಥ ಒಂದು ಉದ್ದೇಶದಿಂದ ನಾಗರ ಪಂಚಮಿಯನ್ನ ಆಚರಿಸೋಕೆ ಶುರು ಮಾಡ್ತಾರೆ. ಇಂಥ ನಾಗರ ಪಂಚಮಿಯ ಹಬ್ಬವನ್ನ ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ ವಿಶೇಷವಾಗಿ ವಿಶಿಷ್ಟವಾಗಿ ಜನರು ತಮ್ಮದೇ ಆದಂತಹ ನಂಬಿಕೆ ಸಂಪ್ರದಾಯಗಳೊಂದಿಗೆ ಆಚರಿಸ್ತಾರೆ.
ಪ್ರತಿಯೊಂದು ಹಬ್ಬಕ್ಕೂ ಅಥವಾ ಪ್ರತಿಯೊಂದು ವಿಶೇಷ ದಿನಕ್ಕೂ ಒಂದು ವಿಶೇಷ ಮುಹೂರ್ತ ಅಂತ ಇರುತ್ತೆ. ಯಾಕಂದರೆ ಈ ಒಂದು ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಯಿಂದ ವಿಶೇಷವಾದ ಫಲ ಸಿಗುತ್ತೆ ಅಂತ ಒಂದು ನಂಬಿಕೆ. ಹಾಗಿದ್ರೆ ಈ ವರ್ಷ ಅಂದರೆ ಜುಲೈ 29ನೇ ತಾರೀಕು 2025ರಂದು ಬಂದಿರುವಂತಹ ನಾಗರ ಪಂಚಮಿಯ ವಿಶೇಷ ಮುಹೂರ್ತ ಏನು ಅಂತ ಕೇಳೋದಾದರೆ ಬೆಳಗ್ಗೆ 5:41ರಿಂದ ಬೆಳಗ್ಗೆ 8:23 ಈ ಸಮಯದಲ್ಲಿ ಮಾಡುವಂತಹ ಪೂಜೆ ವಿಶೇಷವಾಗಿ ಫಲವನ್ನು ನೀಡುತ್ತೆ ಅಂತ ಒಂದು ನಂಬಿಕೆ. ಸೊ ಇದಿಷ್ಟು ನಾಗರ ಪಂಚಮಿ ಹಬ್ಬದ ವಿಶೇಷತೆಗಳನ್ನು ತಿಳಿಸುವಂಥ ಒಂದು ಸ್ಪೆಷಲ್ ವಿಡಿಯೋ ಆಗಿತ್ತು. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಈ ವಿಷಯ ಅವ್ರಿಗೂ ಕೂಡ ತಲುಪಲಿ. ಜೊತೆಗೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಮಗದಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಆ ನಾಗದೇವತೆಗಳು ತಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ ಆ್ಯಂಡ್ ಎಲ್ಲರೂ ಕೂಡ ಸುಖವಾಗಿ ನೆಮ್ಮದಿಯಾಗಿ ಆರೋಗ್ಯಕರವಾಗಿ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.